ಜಾತಿ ಜನಗಣತಿ ವರದಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ, ಈ ವರದಿ ಅವೈಜ್ಞಾನಿಕವಾಗೈತಿ ಅಂತ ಹೇಳಿ ಚಿಕ್ಕೋಡಿಯ ಯಡೂರು ಗ್ರಾಮದೊಳಗ ಶ್ರೀಶೈಲ ಜಗದ್ಗುರುಗಳು ಆರೋಪ ಮಾಡ್ಯಾರ. ಯಾವುದೇ ಆಧಾರ ಇಲ್ಲ, ಗೊತ್ತು ಗುರಿ ಇಲ್ಲ, ಜಾತಿ ಗಣತಿ ಹೆಂಗ್ ನೀವು ಮಾಡುವುದು ಅಂತ ಹೇಳಿ ಸರ್ಕಾರದ ಜಾತಿ ಜನಗಣತಿ ವಿರುದ್ಧ ಸ್ವಾಮಿಗಳು ಆಕ್ರೋಶ ಮಾಡಿಕೊಂಡರು. ಈ ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂತಹ ವರದಿಯಾಗಿದೆ. ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನ ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ ಯಾವುದೂ ಗೊತ್ತಿಲ್ಲ, ಗುರಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆಗೂ. ಇನ್ನ ಜನಿವಾರ ಹಾಕ್ಯಾನ ಅನ್ನೋ ಕಾರಣಕ್ಕೆ ಬ್ರಾಹ್ಮಣರ ಹುಡುಗನೊಬ್ಬನನ್ನ ಸಿಇಟಿ ಪರೀಕ್ಷೆಗೆ ಕುಂದಿರಿಸಲಾರದ ವಾಪಸ್ ಕಳಿಸಿರುವಂತ ಒಂದು ಘಟನೆ ಭಾರಿ ಸಿಟ್ಟಿಗೆ ಕಾರಣ ಆಗೈತ್ರಿ. ಬೀದರ್ನಾಗ ನಡೆದಿರೋದಿದು. ಬೀದರ್ ನಗರದ ಮನ್ನಳ್ಳಿ ರಸ್ತೆದಾಗಿರುವಂತಹ ಸಾಯಿ ಸ್ಫೂರ್ತಿ ಕಾಲೇಜಿನ ಸೆಂಟರ್ನಾಗ ಗುರುವಾರ ಈ ಘಟನೆ ನಡೆದೈತಿ. ಅಂದ್ರೆ ನಿನ್ನೆ ಜನಿವಾರ ತೆಗಿಬೇಕು ಅನ್ನೋಂತ ರೂಲ್ಸ್ ಇಲ್ರಿ ಅಂತ ವಿದ್ಯಾರ್ಥಿ ಹೇಳಿದಾಗ ಆ ವಿದ್ಯಾರ್ಥಿ ಜೊತೆ ಸಿಬ್ಬಂದಿ ಅಸಭ್ಯವಾಗಿ ವರ್ತನೆ ಮಾಡಿರೋದು. ಇದಾದ್ಮೇಲೆ ಗಣಿತ ಪರೀಕ್ಷೆ ಬರೆಯಲಾಗದೆ ಈ ವಿದ್ಯಾರ್ಥಿ ಪಾಪ ಕಣ್ಣೀರಿಟ್ಕೊಂಡು ವಾಪಸ್ ಹೋಗಿರೋದು. ಈಗ ಇಡೀ ರಾಜ್ಯದಾಗ ಈ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೆಗಾ ಡೈರಿ ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆಯೊಳಗೆ ಮಾಡಬೇಕು ಅನ್ನೋ ವಿಚಾರಕ್ಕೆ ರೈತರು ಹೋರಾಟ ಮಾಡಕತ್ತಾರ. ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಒಕ್ಕೂಟದಾಗ ಮೆಗಾ ಡೈರಿ ವಿಚಾರದಾಗ ಹಗ್ಗ ಜಗ್ಗಾಟ ನಡೆದೈತಿ. ವಿಜಯನಗರಕ್ಕೆ ಮೆಗಾ ಡೈರಿ ಮಾಡಬೇಕು ಅಂತ ಹೇಳಿ ಸಾವಿರಾರು ರೈತರು ಒತ್ತಾಯ ಮಾಡಕತ್ತಾರ. ಇನ್ನ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕು, ಕಲಘಟಗಿ ತಾಲೂಕು, ಕುಂದಗೋಳ ತಾಲೂಕು ಸೇರಿದಂಗ 8 ಗ್ರಾಮ ಪಂಚಾಯಿತಿಗಳಿಗೆ ಉಪಚುನಾವಣೆಯನ್ನ ಮಾಡೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ನಿರ್ದೇಶನ ಮಾಡೈತಿ. ವಿವಿಧ ಕಾರಣಗಳಿಂದ ತೆರವಾಗಿರುವಂತಹ ಖಾಲಿ ಇರೋ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳಿಗೆ ಸದ್ಯ ಉಪಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡೈತಿ. ಏಪ್ರಿಲ್ 28ಕ್ಕೆ ನಾಮಪತ್ರ ಸಲ್ಲಿಸೋದು ಕೊನೆ ದಿನ. ಏಪ್ರಿಲ್ 29ಕ್ಕೆ ನಾಮಪತ್ರಗಳನ್ನ ಪರಿಶೀಲನೆ ಮಾಡುವುದು. ಮೇ 2ನೇ ತಾರೀಕು ಉಮೇದುವಾರಿಕೆಯನ್ನ ವಾಪಸ್ ತಗೊಳ್ಳಕ್ ಟೈಮು. ಮೇ 11ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಎಲೆಕ್ಷನ್ ಇರ್ತೈತಿ. ಜಾತಿ ಜನಗಣತಿ ವರದಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ, ಈ ವರದಿ ಅವೈಜ್ಞಾನಿಕವಾಗೈತಿ ಅಂತ ಹೇಳಿ ಚಿಕ್ಕೋಡಿಯ ಯಡೂರು ಗ್ರಾಮದೊಳಗ ಶ್ರೀಶೈಲ ಜಗದ್ಗುರುಗಳು ಆರೋಪ ಮಾಡ್ಯಾರ. ಯಾವುದೇ ಆಧಾರ ಇಲ್ಲ, ಗೊತ್ತು ಗುರಿ ಇಲ್ಲ, ಜಾತಿ ಗಣತಿ ಹೆಂಗ್ ನೀವು ಮಾಡುವುದು ಅಂತ ಹೇಳಿ ಸರ್ಕಾರದ ಜಾತಿ ಜನಗಣತಿ ವಿರುದ್ಧ ಸ್ವಾಮಿಗಳು ಆಕ್ರೋಶ ಮಾಡಿಕೊಂಡರು. ಈ ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂತಹ ವರದಿಯಾಗಿದೆ. ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನ ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ ಯಾವುದೂ ಗೊತ್ತಿಲ್ಲ, ಗುರಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆಗೂ. ಇನ್ನ ಜನಿವಾರ ಹಾಕ್ಯಾನ ಅನ್ನೋ ಕಾರಣಕ್ಕೆ ಬ್ರಾಹ್ಮಣರ ಹುಡುಗನೊಬ್ಬನನ್ನ ಸಿಇಟಿ ಪರೀಕ್ಷೆಗೆ ಕುಂದಿರಿಸಲಾರದ ವಾಪಸ್ ಕಳಿಸಿರುವಂತ ಒಂದು ಘಟನೆ ಭಾರಿ ಸಿಟ್ಟಿಗೆ ಕಾರಣ ಆಗೈತ್ರಿ. ಬೀದರ್ನಾಗ ನಡೆದಿರೋದಿದು. ಬೀದರ್ ನಗರದ ಮನ್ನಳ್ಳಿ ರಸ್ತೆದಾಗಿರುವಂತಹ ಸಾಯಿ ಸ್ಫೂರ್ತಿ ಕಾಲೇಜಿನ ಸೆಂಟರ್ನಾಗ ಗುರುವಾರ ಈ ಘಟನೆ ನಡೆದೈತಿ. ಅಂದ್ರೆ ನಿನ್ನೆ ಜನಿವಾರ ತೆಗಿಬೇಕು ಅನ್ನೋಂತ ರೂಲ್ಸ್ ಇಲ್ರಿ ಅಂತ ವಿದ್ಯಾರ್ಥಿ ಹೇಳಿದಾಗ ಆ ವಿದ್ಯಾರ್ಥಿ ಜೊತೆ ಸಿಬ್ಬಂದಿ ಅಸಭ್ಯವಾಗಿ ವರ್ತನೆ ಮಾಡಿರೋದು. ಇದಾದ್ಮೇಲೆ ಗಣಿತ ಪರೀಕ್ಷೆ ಬರೆಯಲಾಗದೆ ಈ ವಿದ್ಯಾರ್ಥಿ ಪಾಪ ಕಣ್ಣೀರಿಟ್ಕೊಂಡು ವಾಪಸ್ ಹೋಗಿರೋದು. ಈಗ ಇಡೀ ರಾಜ್ಯದಾಗ ಈ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೆಗಾ ಡೈರಿ ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆಯೊಳಗೆ ಮಾಡಬೇಕು ಅನ್ನೋ ವಿಚಾರಕ್ಕೆ ರೈತರು ಹೋರಾಟ ಮಾಡಕತ್ತಾರ. ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಒಕ್ಕೂಟದಾಗ ಮೆಗಾ ಡೈರಿ ವಿಚಾರದಾಗ ಹಗ್ಗ ಜಗ್ಗಾಟ ನಡೆದೈತಿ. ವಿಜಯನಗರಕ್ಕೆ ಮೆಗಾ ಡೈರಿ ಮಾಡಬೇಕು ಅಂತ ಹೇಳಿ ಸಾವಿರಾರು ರೈತರು ಒತ್ತಾಯ ಮಾಡಕತ್ತಾರ.
ಇನ್ನ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕು, ಕಲಘಟಗಿ ತಾಲೂಕು, ಕುಂದಗೋಳ ತಾಲೂಕು ಸೇರಿದಂಗೆ 8 ಗ್ರಾಮ ಪಂಚಾಯಿತಿಗಳಿಗೆ ಉಪಚುನಾವಣೆಯನ್ನ ಮಾಡೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ನಿರ್ದೇಶನ ಮಾಡೈತಿ. ವಿವಿಧ ಕಾರಣಗಳಿಂದ ತೆರವಾಗಿರುವಂತಹ ಖಾಲಿ ಇರೋ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳಿಗೆ ಸದ್ಯ ಉಪಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡಿತ್ತು. ಏಪ್ರಿಲ್ 28ಕ್ಕೆ ನಾಮಪತ್ರ ಸಲ್ಲಿಸೋದು ಕೊನೆ ದಿನ. ಏಪ್ರಿಲ್ 29ಕ್ಕೆ ನಾಮಪತ್ರಗಳನ್ನು ಪರಿಶೀಲನೆ ಮಾಡುವುದು. ಮೇ 2ನೇ ತಾರೀಕು ಉಮೇದುವಾರಿಕೆಯನ್ನ ವಾಪಸ್ ತಗೊಳ್ಳಕ್ ಟೈಮು. ಮೇ 11ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಎಲೆಕ್ಷನ್ ಇರ್ತೈತೆ.